ಏನವ ಇದು? ಏಟೇ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ರುವೆ ಒಂದು ಕೈಗೂಡ್ತಿಲ್ಲ. ಏನ್ ಕತೆ? ಅದಂಗೆ ಕಣೆ, ಬುದ್ಧಿವಂತಿಕೆ ದೇಶ ಆಳು ಅಂದ್ರೆ ಅದೃಷ್ಟ ಕತ್ತೆ ಮೀಸು ಅಂತಂತೆ. ಹಂಗಾಗದೆ ನಮ್ಮ ಪರಿಸ್ಥಿತಿ. ಮುದ್ದು ಸೊಸೆ ಮುದ್ದು ಸೊಸೆ ಅದಕ್ ಕುಂತಿರೋ ಗುಳ್ಳೆನರನ್ನ ಈಚೆ ಕರೆಸ್ತೀನಿ ಅಂತ ಸಿಮ್ ಕಾರ್ಡ್ ಕೇಳಿದ್ರಲ್ಲ, ತಗೊಳ್ಳಿ, ಆಕ್ಟಿವೇಟ್ ಮಾಡ್ಸಿದೀನಿ. ಥ್ಯಾಂಕ್ಸ್ ಅಣ್ಣಯ್ಯ. ಚಂಪಾ, ನೀನ್ ಫೋನ್ ಕೊಡು. ಚಂಪಾ, ತಕ್ಕ, ಈ ನಂಬರಿಂದ ವಿಶ್ವಂಗ್ ಮೆಸೇಜ್ ಮಾಡು. ವಿದ್ಯಕ್ಕ, ನಾನ್ ಮೆಸೇಜ್ ಮಾಡ್ಬೇಕಾ? ಹ್ಞೂ ಚಪ್ಪ, ನೀನೇ ಮಾಡ್ಬೇಕು. ಆ ಗುಳ್ಳೆ ನರಿ ಈಚೆ ಬರ್ಬೇಕು ಅಂದ್ರೆ ನಮ್ಗಿರೋದು ಇದ್ ಒಂದೇ ದಾರಿ. ನೀನ್ ಏನೇ ಹೇಳಿದ್ರು ನನ್ ಮನ್ಸಿದನ್ ಮಾಡಕ್ ಒಪ್ತಿಲ್ಲ. ನಂಗೆ ಸಿಹಾನೆ ಕಷ್ಟ ಆಯ್ತದಕ್ಕ, ದಯವಿಟ್ಟು ಬ್ಯಾಡ. ನೋಡು ಚಂಪಾ, ನಮಗ್ ಬಂದಿರೋ ಕಾಯಿಲೆ ವಾಸಿ ಆಗ್ಬೇಕು ಅಂದ್ರೆ ನಾವ್ ಕುಡಿತೀವಲ್ಲ ಔಷಧಿ, ಅದು ಕಹಿಯಾಗೆ ಇರ್ತದೆ. ಮನ್ಸಿಗೆ ಸಾನೆ ಹಿಂಸೆ ಆಯ್ತದೆ, ಆದ್ರೆ ನಾವ್ ಕುಡಿತೀವಿ ತಾನೆ. ಅದ್ಕೆಯ ಈಗ ನಿನಗ್ ಬಂದಿರೋ ಕೆಟ್ಟ ಹೆಸರು ಹೋಗ್ಬೇಕು. ನೀನು ನಿರಪರಾಧಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕು ಅಂದ್ರೆ ನೀನು ಈ ಕೆಲ್ಸ ಮಾಡ್ಲೇಬೇಕು. ಚಂಪಾ, ಅದ್ಕಮ್ಮ ಹೇಳೋದ್ರಲ್ಲಿ ಸರಿ ಅನ್ನಿಸ್ತಾ ಇದೆ. ನೀನ್ ಯಾ ತಪ್ಪು ಮಾಡಿದ ಅಂತ ಜಗತ್ತಿಗೆ ತೋರಿಸ್ಬೇಕು ಅಂದ್ರೆ ನೀನ್ ಮೆಸೇಜ್ ಮಾಡ್ಲೇಬೇಕು. ಮಾಡು. ಅಲ್ಲ, ಇದು ತೆಪ್ಪಲ್ವೇ? ಅವ್ರೇನೋ ಮಣ್ ತಿನ್ನೋ ಕೆಲ್ಸ ಮಾಡಿದ್ರು ಅಂದ್ರೆ ನಾವು ಅದೇ ಮಾಡಕ್ಕಾಗತ್ತೆ. ಅವ್ರ ಮಣ್ ತಿನ್ಬಿಟ್ಟು ಸುಮ್ಕೆ ಆಗಿದ್ರೆ ನಾವ್ ತೆಪ್ಪಗಿರ್ಬೋದಿತ್ತು. ಆದ್ರೆ ಅವ್ರ ಮಣ್ ತಿಂದು ನಿನ್ ಮೂತಿಗ್ ಒರ್ಸಕ್ ನೋಡ್ತವ್ರೆ. ಅದ್ಕೆಯ ನಾವ್ ಅವ್ರ ದಾರಿನಲ್ಲೇ ಹೋಗಿ ಅವರಿಗೆ ಚೆನ್ನಾಗ್ ಪಾಠ ಕಳಿಸ್ಬೇಕು. ಯಾವತ್ತು ಮುಳ್ಳಿಂದಾನೆ ತೆಗಿಬೇಕು ಅಂತ ಹೇಳಲ್ವೇ? ತಕ್ಕ, ಮೆಸೇಜ್ ಮಾಡು. ನಿನಗೆ ಚಂಪಾ ಹೇಳ್ತಾ ಇರೋದು, ತಕ್ಕ ಮೆಸೇಜ್ ಮಾಡು. ಸರಿ ಅಕ್ಕ. ಅಕ್ಕ, ಸೆಂಡ್ ಆಯ್ತು. ಚಂಪಾ, ನೋಡ್ತಾ ಇರು, ಕ್ಷಣ ಮಾತ್ರದಲ್ಲೇ ರಿಪ್ಲೈ ಬರ್ತದೆ. ಯಾರಪ್ಪ ಇದು? ಹೊಸ ನಂಬರಿಂದ ಮೆಸೇಜ್ ಬಂದಿದೆ. ಯಾರಿರ್ಬಹುದು? ಹಲೋ, ಯಾರಿದು? ಅಕ್ಕ, ಯಾರು ಅಂತ ಮೆಸೇಜ್ ಮಾಡ್ದ. ನನಗ್ ಗೊತ್ತಿಂತು ಚಂಪಾ, ಇವನು ಬಕ್ರ ನಮ್ ಬಲೆಗೆ ಬಿದ್ದೇ ಬೀಳ್ತಾನೆ ಅಂತ. ವಿದ್ಯಕ್ಕ, ಈಗ ಏನ್ ಮಾಡ್ಲಿ? ಒಂದ್ ಕೆಲ್ಸ ಮಾಡು, ನೀನ್ ಯಾರು ಅಂತ ಅವನಿಗೆ ಹೇಳ್ಬೇಡ. ಅವನ್ ತಲೆಗೆ ಹುಳ ಬಿಡು. ಅವನ್ ತಲೆ ಕೆಟ್ಟೋಗ್ಬೇಕು, ಹಂಗ್ ಮಾಡು. ಆಗ ಅವನ್ ಎಲ್ಲೇ ಇದ್ರು ತಾನಾಗೆ ಆಚೆ ಬರ್ತಾನೆ. ಅಕ್ಕ, ಅದು ಚಂಪಾ, ತಲೆ ಕೆಡ್ಸ್ಕೋಬೇಡ. ಅವನ್ ನಮಗ್ ಸಿಗ್ಬೇಕು ಅಂದ್ರೆ ನಮಗಿರೋದು ಇದು ಒಂದೇ ದಾರಿ. ನೀನ್ ಸುಮ್ಕೆ ಮೆಸೇಜ್ ಮಾಡು. ಚಂಪಾ, ತಲೆ ಕೆಡ್ಸ್ಕೋಬೇಡ. ಅವ್ನ್ಗೆ ಯಾವ ರೀತಿ ಮೆಸೇಜ್ ಮಾಡ್ಬೇಕು ಅಂತ ಹೇಳ್ತೀನಿ, ಕೇಳು. ಮಾಡು. ಚಂಪಾ, ಮಾಡು. ಯಾರು ಅಂತ ಪತ್ತೆ ಮಾಡಿ ನೋಡುವ ಅಂತ ಟೈಪ್ ಮಾಡು. ಯಾರು ಅಂತವಾ ಪತ್ತೆ ಮಾಡಿ ನೋಡುವ. ಏ ಮಗ, ಯಾವ್ದೋ ಹೊಸ ಹಾಕಿ ಮೆಸೇಜ್ ಮಾಡ್ತಾ ಇದೆ ಕಣ್ಣ.
ಆ ಹಾಗಿದ್ರೆ ಈಟೆಲ್ಲ ಆಯ್ತು ಅನ್ನೋ. ಹೂ ಕಣವ, ನಾನಲ್ಲಿ ಹೋಗಿದ್ದು ಶಾನೆ ಒಳ್ಳೇದಾಯ್ತು. ಅಲ್ಲಿ ಫ್ಯಾಕ್ಟ್ರಿ ಕಟ್ಟಕ್ ಬಂದಿರೋದು ಯಾರು ಅನ್ಕೊಂಡಿ? ಯಾರ್ಲಾ? ಇನ್ಯಾರವ, ನಮ್ಮ ಅಪ್ಪನ ಸ್ನೇಹಿತರೊಬ್ರು ಇದ್ರಲ್ಲ, ದೀನಬಂಧು ಅಂತ, ಅವರಯ್ಯ. ಅವ್ವ, ಯಾರವ ಅದು ದೀನ ಬಂದು? ನಿನ್ಗೇನಾರು ಗೊತ್ತೇ? ಏ ಆಗಿನ ನಾ ಚಿಕ್ಕವಳು ಕಣೆ. ಓಹೋ, ಶಾನೆ ವರ್ಷದಿಂದೆ ಪಟ್ನಕ್ ಹೋಗಿ ಸೇರ್ಕೊಂಡ್ರಲ್ಲ ಅವ್ರಯ್ಯ? ಹೂ ಕಣವ, ಅವರಯ್ಯ. ಪಾಪ ಊರ್ ಬಿಟ್ಟು ಹೋಗಿದ್ರುವೆ ನೆನೆಸ್ಕೊಂಡು ಊರಿಗೆ ಉಪಕಾರ ಮಾಡೋಣ ಅಂತ ಬಂದಿದಾರಲ್ಲ, ತುಂಬಾ ಒಳ್ಳೆಯವರು. ಆ ಹೋಗ್ಲಿ, ಹೆಂಗಿದ್ದಾರು? ಹಟ್ಟಿಗೆ ಬರೋ ಕೇಳಿವ್ನಿ, ಬರ್ತಾರಲ್ಲ, ನೀನೇ ನೋಡಿವೆ ಬಿಡವ. ಏನ್ ಹೇಳ್ತಾ ಇದೀಯಲ್ಲ ಶಿವರಾಮ, ಅವರು ನಮ್ಮಟ್ಟಿಗೆ ಬರ್ತಾರಿಯೇ? ಹೂ ಕಣವ, ಅವ್ರಿಗೆ ಹಟ್ಟಿಗೆ ಬಂದು ಉತ್ಸವನ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿವ್ನಿ. ಅವ್ರು ಬಂದಾಗ ನಾವೆಲ್ಲರೂ ಅವ್ರನ್ನ ಸಂದಾಗಿ ನೋಡ್ಕೋಬೇಕು. ಅದಕ್ಕೇನಂತೆ ಬುಡಣ್ಣ, ನಮ್ಮ ಅಟ್ಟಿಯವ್ರು ಅಂತಾನೆ ನೋಡ್ಕೋತೀವಿ. ನೋಡ್ಕೊಳ್ಳೋ ಮಾತು ಹಂಗಿರ್ಲಿ ಕಣಪ್ಪ, ಆದ್ರೆ ನಮ್ಮ ಮನೆ ಪರಿಸ್ಥಿತಿ ಈಗ ಸಂದಾಕಿಲ್ವಲ್ಲ. ಅಟ್ಟಿ ಸೊಸೆಯಂದ್ರು, ಮನೆ ಮಗ ಮನೆಯಿಂದ ಆಚೆ ಇರುವಾಗ ಈಗ ಅವ್ರು ಇಲ್ಲಿಗೆ ಬಂದು ನಮ್ಮ ಮನೆ ಇಸೆ ಎಲ್ಲ ಅವ್ರಿಗೆ ಗೊತ್ತಾದ್ರೆ ಅವರು ನಿನ್ ಬಗ್ಗೆ ಏನ್ ಅನ್ಕೊಂಡಾರು? ಹೌದು ರೀ, ಅತ್ತೆ ಹೇಳ್ತಾ ಇರೋದನ್ನ ಹೊಸ ಯೋಚನೆ ಮಾಡ್ಬೇಕು. ಅವ್ರು ನೋಡಿದ ಖುಷಿಲಿ ನನಗಿದೆಲ್ಲ ತಲೆಗೆ ಬರಲಿಲ್ಲ ನೋಡು. ಅವ ನನ್ನ ಮಾತಿಗೆ ಬೆಲೆ ಕೊಟ್ಟವರು ಬತ್ತೀವಿ ಅಂತ ಬೇರೆ ಹೇಳ್ಬಿಟ್ಟವ್ರೆ. ಈಗ ಏನ್ ಮಾಡ್ಬೇಕು ಅಂತಾನೆ ತಲೆ ಓಡ್ತಾ ಇಲ್ವಲ್ಲ. ಹಂಗನ್ಬಿಟ್ಟು ಅವ್ರನ್ನ ಒಳಗ್ ಸೇರಿಸ್ಕೊಳಕ್ ಆದದೆ? ರೀ, ನೀವೇನು ತೆಪ್ಪು ತಿಳ್ಕೊಳಕಿಲ್ಲ ಅಂದ್ರೆ ಒಂದ್ ಮಾತು. ಈಗ ಬರೋರಿಗೆ ನಮ್ಮ ಅಟ್ಟಿ ವಿಷಯ ಯಾವ್ದು ತಿಳಿಯೋದ್ ಬೇಡ. ಆಮೇಲೆ ಅವ್ರ ಮುಂದ್ಗುಟ್ಟೆ ನೀವು ಚಿಕ್ಕವರಾಗಿ ನಿಂತ್ಕೋಬೇಕಾಯ್ತದೆ. ಅದಕ್ಕೆ ಅವ್ರು ಬಂದ್ ಹೋಗೋ ಗಂಟ ಅವ್ರ 3 ಜನಕ್ಕೂ ಅಟ್ಟಿ ಒಳಗ್ ಸೇರ್ಸ್ಕೊಳ್ಳಿ. ಏನು ಮಾತಾಡ್ತಾನೆ ಇಲ್ಲ? ಕರಿತೀರೋ? ಅಟ್ಟಿ ಒಳಗ್ ಬರ್ಬೇಕಾ ಬೇಡ್ವೋ? ಏನ್ ಮಾಡೋದು, ಎಲ್ಲ ನನ್ ಕರ್ಮ. ಗೌಡ್ರೆ, ಅದು ಮನ್ಸಿನ ಮಾತು, ಈಚೆ ಹೇಳ್ತಾ ಇದ್ದೀರಾ. ಕರೀರಿ ಗೌಡ್ರೆ, ಒತ್ತಾಯ್ತೈತೆ. ನಾನ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ಬೇಕು. ಅತ್ತಾಗೆ ನೋಡ್ತಾ ಇದ್ದೀರಾ? ಇತ್ತಾಗಿರೋದ್ ನಾನು, ನನ್ ಮುಖ ನೋಡ್ ಕರೀರಿ. ಅಮ್ಮೆ, ಬಟ್ಟೆ ಬರೆನೆಲ್ಲ ತಗೊಂಡು ನಮ್ ರೂಮಿಗೆ ಬಂದ್ಬಿಡಮ್ಮಿ. ಆಹಾ, ಅಕಟ ಕೇಳಕ್ಕೆ ಏಟೋಂದ್ ಇತ್ವಾಗದೆ. ಗೌಡ್ರೆ, ಬರ್ತೀನಿ ಬಿಡಿ ಗೌಡ್ರೆ. ಸರಿ ಸರಿ, ಅವ್ರು ಬರೋ ಹೊತ್ತಾದದೆ, ಬಂದ್ಬಿಡು. ಆಮೇಲೆ ನಾನು ಹೇಳಿದ್ದೆಲ್ಲ ನೆನ್ಪದೆ ತಾನೆ? ಹಂಗೆಯಾ ಚಂಪಂಗೂ ಹೇಳ್ಬಿಡು. ನೋಡ್ ಚಂಪಾ, ಸರಿಯೇ? ಸರಿ ಅಣ್ಣ. ವಿದ್ಯಕ್ಕ, ಅಂದ್ರು ಭದ್ರಣ್ಣನ ಸಂದಾಗ ಆಟಾಡ್ಸ್ಬಿಟ್ಟೆ ಬಿಡು. ಚಂಪಾ, ಈ ಗಂಡ್ಸ್ರನ್ನ ಟೈಮ್ ನೋಡಿ ಆಟಾಡ್ಸ್ಬೇಕು. ಹೆಂಗೋ ಅಟ್ಟಿ ಒಳಕ್ ಹೋಯ್ತಾ ಇದೀವಲ್ವೇ, ಈ ದಿನ ಮಾತಾಡ್ದೆ ಇರೋದ್ನೆಲ್ಲ ಮಾತಾಡ್ಬಿಡ್ತೀನಿ. ಅಯ್ಯೋ, ನಂಗ್ ಸಾಲಿ ನಾಚಿಕೆ ಆಯ್ತೈತೆ. ಏನವ ಇದು? ಏಟೇ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ರುವೆ ಒಂದು ಕೈಗೂಡ್ತಿಲ್ಲ. ಏನ್ ಕತೆ? ಅದಂಗೆ ಕಣೆ, ಬುದ್ಧಿವಂತಿಕೆ ದೇಸಾಳು ಅಂದ್ರೆ ಅದೃಷ್ಟ ಕತ್ತೆ ಮೀಸು ಅಂತಂತೆ. ಹಂಗಾಗದೆ ನಮ್ಮ ಪರಿಸ್ಥಿತಿ.
ಈಗ ಅವ್ರಿಬ್ರು ನಮ್ಮ ಅಟ್ಟಿ ಒಳಕ್ಕೆ ಬಂದು ನಮ್ ಕಣ್ಮುಂದೆನೆ ಓಡಾಡ್ಕೊಂಡಿರೋದ್ನ ಹೆಂಗವ್ವ ನೋಡ್ಕೊಂಡು ಸುಮ್ಕಿರೋದು? ಏನು ಮಾಡೋಕ್ಕಾಗಕ್ಕಿಲ್ಲ. ಅವ್ರು ನಮ್ಮ ಮಟ್ಟಿಗೆ ಬಂದು ಹೋಗೋ ತನಕ ಏಟೆ ಕೋಪ ಬಂದ್ರುವ ನಾವು ತಾಳ್ಮೆಯಿಂದ ಇರಬೇಕು. ಅವ್ರು ಹೋದ್ಮ್ಯಾಕೆ ನಾವೇನು ಕೆಲಸ ಮಾಡಬೇಕು ಅದನ್ನು ನಾವು ಮಾಡಬೇಕು. ಏನೇ ಅಟ್ಟಿ ಒಳಗ್ ಬಂದಿದೀನಿ ಅಂತ ಗೊತ್ತು ಮಾಡಕ್ ಬಂದಿದ್ಯಾ? ಜಾಸ್ತಿ ಖುಷಿ ಪಡ್ಬೇಡ. ನೀನ್ ಯಾವತ್ತಿದ್ರುವೆ ಈ ಅಟ್ಟಿ ಬಿಟ್ಟು ಹೋಗ್ಬೇಕಾದವಳೆಯ. ಯಾಕಂದ್ರೆ ನೀನ್ ನನ್ ತಮ್ಮಂಗ್ ಮಾಡಿರೋ ಮೋಸಕ್ಕೆ ಈ ಅಟ್ಟಿ ಒಳಕ್ಕೆ ನೀನ್ ಯಾವತ್ತೂ ಸೇರ್ಸಕ್ಕಿಲ್ಲ. ನಾನ್ ತೆಪ್ಪು ಮಾಡಿವ್ನಿ ಅಂತ ಇನ್ನೂ ನಿರ್ಧಾರ ಆಗಿಲ್ಲ ಚಿತ್ರಕ್ಕ. ಒಂದ್ ವಾರ ಟೇಮ್ ಕೊಟ್ಟಟ್ಕೆ ನೀನೇನ್ ಸಾಚ ಆಗ್ಬಿಡಕ್ಕಿಲ್ಲ. ಅಷ್ಟ್ರೊಳಗೆ ನೀನೇನು ಸಾಬೀತು ಮಾಡಕ್ಕಾಗಕ್ಕಿಲ್ಲ. ಈ ಆಪಾದನೆನ ಓದ್ಕೊಂಡು ನಮ್ಮ ಅಟ್ಟಿಯಿಂದ ಹೋಗಕ್ಕೆ ಸಿದ್ಧವಾಗಿರು. ಏನೇ ಗುರಾಯಿಸ್ತಿದ್ಯಾ? ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ನೀವ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಅದಕ್ ನಾನ್ ತಲೆ ಕೆಡಿಸ್ಕೊಳಕಿಲ್ಲ. ಯಾಕಂದ್ರೆ ಸತ್ಯ ನ್ಯಾಯ ಎರಡುವೆ ನನ್ ಪರವಾಗೇ ಅದೆ. ಇಲ್ಲಿ ಗಂಟ ನಾನ್ ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ನನ್ ಮನ್ಸಾಕ್ಷಿಗ್ ಗೊತ್ತು. ಅದ್ಯಾವ್ರಿಗ್ ಗೊತ್ತು? ಮೇಲಾಗಿ ವಿದ್ಯಕ್ಕ ನನ್ ಜೊತೆಗಿರುವಾಗ ನಂಗೆ ಯಾರ ಹೆದರಿಕೆನೂ ಇಲ್ಲ. ನಮ್ ಮುಂದ್ಗುಟೆನೆ ನಿಂತ್ಕೊಂಡು ನಮ್ಗೆ ಸವಾಲಾಗ್ತ್ಯಾ ನಿನ್ನ? ಚಿತ್ರ, ತಾಳ್ಮೆ ತಕ್ಕೋ. ನೋಡವ ಹೆಂಗ್ ಮಾತಾಡ್ತಾವಳೆ. ಮಾತಾಡ್ಲಿ ಬಿಡೆ. ಅವಳಿವಳಿಗೆ ಸಂದಾಗೆ ತರಬೇತಿ ಕೊಟ್ಟವಳೆ. ಇವ್ರಿಬ್ಬರನ್ನು ಕತ್ತಿಡ್ದು ಆಚೆ ತಳ್ಳೋ ಕಾಲ ಹತ್ರಕ್ಕೆ ಬತ್ತೈತೆ. ಇವಳನ್ನ ತಳ್ಳಿದ ಮ್ಯಾಕೆ ಏನೇನ್ ಕೊಡ್ಬೇಕು ಎಲ್ಲ ಬಡ್ಡಿ ಸಮೇತ ಕೊಡೋಣ. ಅಲ್ಲಿ ತನಕ ಸುಮ್ಕಿರೋ. ಈ ಹಬ್ಬ ಮುಗಿಲಿ, ಆಮ್ಯಾಕ್ ನಿನ್ಗೂ ಅವಳಿಗೂ ಮಾರಿ ಹಬ್ಬ ಮಾಡ್ತೀನಿ. ಮಾವಯ್ಯ ಬಂದ್ರು. ಬನ್ನಿ ತಾತ. ಅರೆ ಬನ್ನಿ ಬನ್ನಿ ಬನ್ನಿ. ನಮಸ್ತೆ. ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಗಂಟ ಬಂದಿದ್ದು ನಮ್ಗೆ ಶಾನೆ ಸಂತೋಷ ಆಯ್ತು. ನನಗೂ ಅಷ್ಟೇ ಶಿವರಾಮ. ನನ್ನ ಸ್ನೇಹಿತನ ಮನೆಗೆ ಬಂದಿದ್ದು, ಅದು ಊರು ಉತ್ಸವಕ್ಕೆ ಬಂದಿರೋದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ.